ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ತಮ್ಮೆಲ್ಲರಿಗೂ ಮಕರ ಸಂಕ್ರಾಂತಿಯ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೇಗೆ ಈ ಒಂದು ಹಬ್ಬದಲ್ಲಿ ಸೂರ್ಯ ತನ್ನ ಪಥವನ್ನು ಬದಲಾಯಿಸಿ ಹೊಸ ಬೆಳಕನ್ನು ನೀಡ್ತಾನೋ, ಹಾಗೆ ನಿಮ್ಮ ಜೀವನದಲ್ಲಿರುವಂಥ ಕಷ್ಟಗಳಾಗಲಿ ಬಡತನ ಆಗಲಿ ಎಲ್ಲವೂ ಪಕ್ಕಕ್ಕೆ ಸರಿದು ನಿಮ್ಮ ಬಾಳಲ್ಲೂ ಹೊಸ ಬೆಳಕು ಬರಲಿ ಅಂತ ಹಾರೈಸ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಕರ ಸಂಕ್ರಾಂತಿಯ ಹಬ್ಬದ ಶುಭಾಶಯಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಎಲ್ಲರೂ ಸ್ಟಡಿ ಮಾಡ್ತಾ ಇದ್ದೀರಾ, ಎಕ್ಸಾಮ್ ಹತ್ರ ಬರ್ತಾ ಇದೆ. ಸೊ ಕೇವಲ ಇನ್ನು 30 ದಿನಗಳಷ್ಟೇ ಎಕ್ಸಾಮ್ಗೆ ಬಾಕಿ ಇರುವಂಥದ್ದು. ನಿಮ್ಮ ಏನು ಒಂದು ಹಾರ್ಡ್ ವರ್ಕು, ನಿಮ್ಮ ಸ್ಟಡೀಸ್ ಏನು ನಡೀತಾ ಇದೆ, ದಯವಿಟ್ಟು ಯಾವುದೇ ಕಾರಣಕ್ಕೂ ಅದನ್ನು ನಿಲ್ಲಿಸಬೇಡಿ. ನಿಮಗೆ ಒಂದೊಂದು ಕ್ಷಣ ಅನ್ನಿಸ್ಬೋದು, ನಾನು ನಿಜವಾಗ್ಲೂ ಓದಿದ್ದೀನ, ನಾನು ಎಕ್ಸಾಮ್ ಕ್ಲಿಯರ್ ಮಾಡ್ತೀನ, ನಾನು ಖಂಡಿತವಾಗ್ಲೂ ಎಕ್ಸಾಮಲ್ಲಿ ಸಕ್ಸಸ್ ಆಗ್ತೀನ ಅನ್ನುವಂತಹ ಭಾವನೆಗಳು ಆವಾಗವಾಗ ನಮ್ಮ ಮನಸ್ಸಲ್ಲಿ ಬರ್ತಾ ಇರುತ್ತೆ. ನಿಮಗೆ ಭಯ ಆಗ್ತಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಟ್ರಸ್ಟ್ ಮೀ, ನೀವು ರೈಟ್ ವೇಲಿದ್ದೀರಾ ಅಂತ. ಓಕೆ, ಯಾವ ವ್ಯಕ್ತಿಗೆ ಒಳ್ಳೆ ಮಾರ್ಗದಲ್ಲಿ ನಡೀತಾ ಇರ್ತಾನೆ ಅವನಿಗೆ ಮಾತ್ರ ಭಯ ಬರುವಂಥದ್ದು, ಅಯ್ಯೋ ನಾನು ಎಕ್ಸಾಮ್ ನಿಜವಾಗ್ಲೂ ಪಾಸ್ ಮಾಡ್ತೀನಾ ಹಾಗಲ್ವಾ ಅಂತ. ನೋಡಿ, ಒಂದಂತೂ ಸತ್ಯ, ನಿಮ್ಮ ಪರಿಶ್ರಮ ನಿಮ್ಮನ್ನು ಕಾಪಾಡುತ್ತೆ. ನೀವೇನು ಹಾರ್ಡ್ ವರ್ಕ್ ಮಾಡಿದರೆ ಇಷ್ಟು ದಿನ ಅದು ಖಂಡಿತವಾಗ್ಲೂ ನಿಮ್ಮನ್ನು ಕಾಪಾಡುತ್ತೆ ಅಂತ ಹೇಳ್ತಾ, ಸೊ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ. ಸೊ ಬರೋ ಮಕರ ಸಂಕ್ರಾಂತಿಯ ಹಬ್ಬದಲ್ಲಿ ನಿಮ್ಮ ಕೈಯಲ್ಲಿ ಸೆಂಟ್ರಲ್ ಗೌರ್ನಮೆಂಟ್ ಜಾಬ್ ಇರಲಿ, ನೀವು ಖುಷಿಯಿಂದ ಈ ಒಂದು ಹಬ್ಬವನ್ನು ಸೆಲೆಬ್ರೇಟ್ ಮಾಡೋ ರೀತಿ ಆಗಲಿ ಅಂತ ತಮ್ಮೆಲ್ಲರಿಗೂ ಹಾರೈಸ್ತಾ, ಸೊ ದಯಮಾಡಿ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿ, ಸ್ಟಡಿ ಮಾಡಿ. ಓಕೆ, ಯಾವುದೇ ಕಾರಣಕ್ಕೂ ಭಯ ಪಟ್ಕೊಳ್ಳೋಕೆ ಹೋಗ್ಬೇಡಿ. ಆತ್ಮವಿಶ್ವಾಸ ನಿಮ್ಮ ಜೊತೆಯಲ್ಲಿರಲಿ. ಅದೇ ಥರ ಹಾರ್ಡ್ ವರ್ಕು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರಲಿ. ಎಷ್ಟು ಪರಿಶ್ರಮ ಪಡ್ತಿರೋ ಅಷ್ಟು ಫಲ ಇದ್ದೇ ಇರುತ್ತೆ. ಬಟ್ ಈ ಒಂದು ಕೊನೆ ತಿಂಗಳಲ್ಲಿ ಸ್ಮಾರ್ಟ್ ವರ್ಕ್ ಮಾಡೋದನ್ನು ಮರಿಬೇಡಿ. ಸ್ಮಾರ್ಟ್ ವರ್ಕ್ ಅಂತಂದರೆ ಏನನ್ನು ಓದಬೇಕು, ಏನನ್ನು ಓದಬಾರ್ದು ಅನ್ನುವಂಥದ್ದು ನಿಮ್ಮ ತಲೆಯಲ್ಲಿರಬೇಕು. ಯಾವುದಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು, ನಾವು ಯಾವ ಟಾಪಿಕ್ಕಿಗೆ ಹೆಚ್ಚು ಒತ್ತನ್ನು ಕೊಡಬೇಕು, ಯಾವುದನ್ನು ನಾವು ಜಾಸ್ತಿ ಓದಬೇಕು ಅನ್ನೋದ್ರ ಬಗ್ಗೆ ಖಂಡಿತವಾಗ್ಲೂ ನಿಮಗೆ ನಾಲೆಡ್ಜ್ ಇರಲೇಬೇಕಾಗುತ್ತೆ ಸ್ನೇಹಿತರೆ. ಸೊ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನೋಡಿ, ಸೊ ಕೆಲವೊಂದಷ್ಟು ಕೋಟ್ಸ್ಗಳನ್ನ ನಾನು ನಿಮಗೆ ಈ ಒಂದು ಟೈಮಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡಿ, ಸಾಧಿಸಬೇಕೆಂಬ ಛಲ ಇರುವವನಿಗೆ ಕಷ್ಟ ಬಡತನ ಯಾವುದೂ ಅಡ್ಡಿ ಬರುವುದಿಲ್ಲ. ನಮ್ಮ ಸೋಲಿಗೆ ಕಾರಣ ನಮ್ಮ ಆತ್ಮವಿಶ್ವಾಸದ ಕೊರತೆ ಹಾಗೂ ನಮ್ಮ ವಿಳಂಬ ಪ್ರವೃತ್ತಿ. ಹೌದಲ್ವ ಸ್ನೇಹಿತರೆ? ನಾವೇನಾದರೂ ಅಚೀವ್ ಮಾಡಬೇಕು, ಈ ಎಕ್ಸಾಮನ್ನು ಕ್ಲಿಯರ್ ಮಾಡಲೇಬೇಕು ಅಂತ ನಮ್ಮಲ್ಲಿ ಛಲ ಇದ್ದರೆ, ನಾನು ಜಾಬ್ ತಗೊಳ್ಳೇಬೇಕು ಅನ್ನುವಂತಹ ಛಲ ನಮ್ಮಲ್ಲಿದ್ದರೆ, ನಮಗಿರುವಂತಹ ಕಷ್ಟ ಆಗಲಿ ಬಡತನ ಆಗಲಿ ಅದು ಯಾವುದೂ ಅಡ್ಡಿ ಬರೋದಿಲ್ಲ ಸ್ನೇಹಿತರೆ. ಸೊ ಅಡ್ಡಿ ಬರೋದು ಯಾವುದು ಅಂತ ಹೇಳಿದ್ರೆ ನಮ್ಮಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲದೆ ಇರುವಂಥದ್ದು, ಅಥವಾ ವಿಳಂಬ ಪ್ರವೃತ್ತಿ. ವಿಳಂಬ ಪ್ರವೃತ್ತಿ ಅಂದರೆ ಏನು ಗೊತ್ತಾ? ನೋಡಿ, ಇವತ್ತು ಓದಬೇಕು ಅಂದ್ಕೊಂಡಿರ್ತೀರ, ಇವತ್ತು ಇಷ್ಟನ್ನು ಓದಿ ಮುಗಿಸ್ಲೇಬೇಕು ನಾನು ಅಂದ್ಕೊಂಡಿರ್ತೀರ, ಬಟ್ ನೀವು ಅದನ್ನು ಮುಗಿಸೋಲ್ಲ, ನಾಳೆ ಮುಂದೂಡ್ತೀರ. ಓಕೆ, ಇದನ್ನು ನಾಳೆ ಮಾಡ್ಕೊಳ್ಳೋಣ ನಾನು ಅಂತ. ಸೊ ಇದನ್ನು ಮಾಡಬೇಡಿ ಸ್ನೇಹಿತರೆ. ಓಕೆ, ಸೊ ವಿಳಂಬ ಪ್ರವೃತ್ತಿ ನಮ್ಮ ಜೀವನದಲ್ಲಿ ಏನಾದರೂ, ನಮ್ಮ ಜೀವನವನ್ನು ಏನಾದರೂ ಆವರಿಸ್ಕೊಂಡ್ಬಿಟ್ರೆ ನಾವು ಜೀವನದಲ್ಲಿ ಏನೂ ಸಾಧನೆ ಮಾಡಲಿಕ್ಕಾಗೋದಿಲ್ಲ. ಸೊ ವಿಳಂಬ ಪ್ರವೃತ್ತಿ ಅಂತ ಹೇಳಿದ್ರೆ ಕೆಲಸಗಳನ್ನು ಮುಂದೂಡ್ತಾ ಹೋಗುವಂಥದ್ದು. ಓಕೆ, ನಾಳೆ ಮಾಡ್ಕೋತೀನಿ, ನಾನು ನಾಳಿದ್ದು ಮಾಡ್ಕೋತೀನಿ, ಇವತ್ತು ಬೇಡ, ಇವತ್ತು ಸೋಮವಾರ, ಸರಿ ಇವತ್ತು ಭಾನುವಾರ, ಇವತ್ತೊಂದಿನ ಎಂಜಾಯ್ ಮಾಡ್ಕೊ ಬಂದ್ಬಿಡ್ತೀನಿ, ಇವತ್ತು ಹೊರಗಡೆ ಹೋಗಿ ಬಂದ್ಬಿಡ್ತೀನಿ ಫ್ರೆಂಡ್ಸ್ ಜೊತೆ, ನಾಳೆ ಸೋಮವಾರದಿಂದ ಶುರು ಮಾಡ್ತೀನಿ, ಮತ್ತೆ ಸೋಮವಾರ ಆಗುತ್ತೆ, ಓಕೆ ಇವತ್ತು ಆಗಲಿಲ್ಲ, ನೆಕ್ಸ್ಟ್ ವೀಕಿಂದ ಶುರು ಮಾಡ್ತೀನಿ. ಈ ಒಂದು ವಿಳಂಬ ಪ್ರವೃತ್ತಿಯನ್ನು ನಮ್ಮ ಜೀವನದಲ್ಲಿ ಯಾವತ್ತೂ ನಾವು ಮೈಗೂಡಿಸ್ಕೋಬಾರ್ದು. ಯಾರಿಗೆ ಈ ವಿಳಂಬ ಪ್ರವೃತ್ತಿ ಇರುತ್ತೋ ಅವರು ಜೀವನದಲ್ಲಿ ಏನೂ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನಿಮ್ಮ ಲೈಫಲ್ಲಿ ಛಲ ಇರಲಿ, ಓಕೆನಾ, ಆತ್ಮವಿಶ್ವಾಸ ಇರಲಿ, ಹಾರ್ಡ್ ವರ್ಕನ್ನು ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಸೊ ಹಾರ್ಡ್ ವರ್ಕ್ನ ನೀವು ಡೈಲಿ ದಿನದಿಂದ ದಿನಕ್ಕೆ ನೀವು ಹೆಚ್ಚಿಸ್ಕೊಳ್ತಾ ಹೋಗ್ತಾ ಇದ್ದರೆ ನಿಮಗಿರುವಂಥ ಈ ಪ್ರಸ್ತುತ ನಿಮ್ಮ ಜೀವನದಲ್ಲಿ ಇರುವಂಥ ಕಷ್ಟ ಆಗಲಿ ಬಡತನ ಆಗಲಿ ಅವೆಲ್ಲವೂ ದೂರ ಹೋಗುತ್ತೆ. ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಬರುತ್ತೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಬೇಡ ಸ್ನೇಹಿತರೆ. ಓಕೆ, ಮತ್ತು ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ. ಹಾಗೆ ಇವಾಗ ನೀವು ಎದ್ದಿದ್ದೀರಾ, ಓದ್ತಾ ಇದ್ದೀರಾ, ಸೊ ಫೈನಲ್ ಲಿಸ್ಟಲ್ಲಿ ನಿಮ್ಮ ಹೆಸರು ಬರೋ ತನಕನೂ ನಿಲ್ಲಕ್ಕೆ ಹೋಗ್ಬೇಡಿ, ಹಿಂದೆ ತಿರುಗಿ ನೋಡಲಿಕ್ಕೆ ಹೋಗ್ಬೇಡಿ. ಸೊ ಓದ್ತಾನೇ ಇರಿ, ಸ್ಟಡಿ ಮಾಡ್ತಾನೇ ಇರಿ. ಓಕೆ ಸ್ನೇಹಿತರೆ, ಸೊ ಇದೊಂದು ಗೋಲ್ಡನ್ ಆಪರ್ಚುನಿಟಿ ನಿಮಗೆ. ಸೊ ಈ 30 ದಿನ ನೀವು ದಯವಿಟ್ಟು ಕಷ್ಟಪಟ್ಟರೆ, 30 ದಿನ ನೀವು ಕಷ್ಟಪಟ್ಟರೆ ನಿಮ್ಮ ಜೀವನ ತುಂಬಾ ಚೆನ್ನಾಗಿರುತ್ತೆ. ಯಾರೇ ಏನೇ ಹೇಳಲಿ, ಓಕೆನಾ, ಸೊ ಈ ಜಾಬು ಹಾಗೆ ಹಿಂಗೆ, ಅಥವಾ ಸೊ ಅದರಲ್ಲಿ ತುಂಬ ಕಷ್ಟ ಇರುತ್ತೆ ಆ ವರ್ಕಲ್ಲಿ, ಹಾಗೆ ಹಿಂಗೆ, ಎಕ್ಸಾಮ್ ಕ್ಲಿಯರ್ ಮಾಡೋದು ಕಷ್ಟ, ಮ್ಯಾಥ್ಸ್ ಕಷ್ಟ, ಇಂಗ್ಲೀಷ್ ಕಷ್ಟ, ಏನೇನೇನೋ ಹೇಳೋರು ಇರ್ತಾರೆ ನಿಮಗೆ. ಅವರ ಯಾರ ಮಾತಿಗೂ ನೀವು ಕಿವಿಗೊಡಬೇಡಿ. ಓಕೆನಾ, ನಿಮಗೆ ಬೇಕಾಗಿರೋದು ನಿಮ್ಮ ಜೀವನ, ನಿಮ್ಮ ಫ್ಯಾಮಿಲಿಯನ್ನು ಮುನ್ನಡೆಸುವಂಥವರು ನೀವು. ಬೇರೆ ಯಾರು ಏನು ಮಾತಾಡ್ತಾರೆ ನೆಗೆಟಿವ್ ಆಗಿ, ಅವ್ರು ಬಂದು ಖಂಡಿತವಾಗ್ಲೂ ನಿಮ್ಮ ಫ್ಯಾಮಿಲಿಯನ್ನು ಮುನ್ನಡೆಸೋದಿಲ್ಲ. ಓಕೆನಾ, ನಿಮ್ಮ ಜೀವನವನ್ನು, ನಿಮ್ಮ ಫ್ಯಾಮಿಲಿ ಮೆಂಬರ್ಸನ್ನು ನಿಮ್ಮ ಜೊತೆ ಕರ್ಕೊಂಡು ಹೋಗ್ಬೇಕಾಗಿರೋರು ನೀವಾಗಿರ್ತೀರ. ನಿಮ್ಮ ಮೇಲೆ ಬಹಳಷ್ಟು ಜವಾಬ್ದಾರಿಗಳಿರುತ್ತೆ. ಸೊ ಅದನ್ನೆಲ್ಲ ನಿಭಾಯಿಸಬೇಕು ಅಂತ ಹೇಳಿದ್ರೆ ನಿಮಗೆ ಜಾಬ್ ಬೇಕು. ನೋಡಿ, ಆ ಜಾಬನ್ನು ಪಡ್ಕೊಳ್ಳಿಕ್ಕೆ ಇದೊಂದು ಸುವರ್ಣ ಅವಕಾಶ. ಇನ್ನು 30 ದಿನ ಇದೆ.
ಸೊ ಇವತ್ತಿಂದ ಇನ್ನೂ ಹಾರ್ಡ್ ವರ್ಕ್ ಮಾಡಿ. ನೀವು ಏನು ನಿನ್ನೆ ತನಕ 6 ಗಂಟೆ 7 ಗಂಟೆ ಓದ್ತಾ ಇದ್ರಿ, ಸೊ ಇವತ್ತಿಂದ 10 ಗಂಟೆ 12 ಗಂಟೆ ಓದ್ಲಿಕ್ಕೆ ಶುರು ಮಾಡಿ. ಈ 30 ದಿನ ನೀವು ಕಷ್ಟಪಟ್ಟರೆ ಸೊ ಖಂಡಿತವಾಗ್ಲೂ ಜಾಬ್ ನಿಮ್ದಾಗುತ್ತೆ ಸ್ನೇಹಿತರೆ. ಮತ್ತೆ ಈ ಕಳೆದೋದ ಸಮಯ ಮತ್ತೆ ಬರೋದಿಲ್ಲ. ಸೊ ಹಾಗಾಗಿ ಸೊ ಇವತ್ತಿಂದ ಸ್ವಲ್ಪ ಇನ್ನೂ ಒಂದು 2 ಅವರ್ಸು 3 ಅವರ್ಸು ಎಕ್ಸ್ಟ್ರಾ ಹಾರ್ಡ್ ವರ್ಕ್ ಮಾಡಿ ಸ್ನೇಹಿತರೆ. ಓಕೆ, ನೋಡಿ ಇನ್ನೊಂದು ಕೋಟ್ ಇದೆ, ಪ್ರತಿದಿನ ಬೆಳಿಗ್ಗೆ ನಾವು ಮತ್ತೆ ಹುಟ್ಟುತ್ತೇವೆ, ಇಂದು ನಾವು ಏನು ಮಾಡುತ್ತೇವೆ ಎಂಬುದು ಅತ್ಯಂತ ಮುಖ್ಯವಾದದ್ದು. ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ಪ್ರತಿದಿನ ನಮಗೆ ಪುನರ್ಜನ್ಮ ಇದ್ದಂಗೆ ಸ್ನೇಹಿತರೆ. ಓಕೆ, ನಾವು ರಾತ್ರಿ ಮಲಗಿ ಬೆಳಿಗ್ಗೆ ಎದ್ದೇಳ್ತೀವಿ ಅಂತ ಹೇಳಿದ್ರೆ ನಮಗೆ ಮತ್ತೆ ಇನ್ನೊಂದು ಹೊಸ ಆಪರ್ಚುನಿಟಿ ನಮ್ಮ ಕೈಗೆ ಬಂದಿದೆ ಅಂತ. ಆ ಆಪರ್ಚುನಿಟಿನ ನಾವು ಚೆನ್ನಾಗಿ ಯೂಸ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈಗ ಎಕ್ಸಾಮ್ಗೆ ಇನ್ನೂ 30 ಡೇಸ್ ಇದೆ ಅಂತ ಹೇಳಿದ್ರೆ ಇನ್ನೂ 30 ಗೋಲ್ಡನ್ ಆಪರ್ಚುನಿಟಿ ನಮ್ಮ ಕೈಯಲ್ಲಿದೆ. ಈ 30 ಡೇಸನ್ನು ನೀವು ಎಫೆಕ್ಟಿವ್ ಆಗಿ ಯೂಸ್ ಮಾಡಿಕೊಂಡ್ರೆ, ಓಕೆನಾ, ಸೊ ಬಹಳ ಜಾಣ್ಮೆಯಿಂದ ಈ ಒಂದು 30 ದಿನಗಳನ್ನು ನೀವು ಯೂಸ್ ಮಾಡಿಕೊಂಡ್ರೆ ಟ್ರಸ್ಟ್ ಮೀ, ಖಂಡಿತವಾಗ್ಲೂ ಫೈನಲ್ ಲಿಸ್ಟಲ್ಲಿ ನಿಮ್ಮ ಹೆಸರು ಇದ್ದೇ ಇರುತ್ತೆ. ಸೊ ಭಯ ಪಡಬೇಡಿ. ಓಕೆನಾ, ನಾನು ಸರಿಯಾಗಿ ಓದ್ತಿದ್ದೀನ ಇಲ್ವಾ, ಖಂಡಿತವಾಗ್ಲೂ ಭಯ ಪಡಬೇಡಿ. ನಿಮ್ಮ ಪರಿಶ್ರಮಕ್ಕೆ ತಕ್ಕಂತೆ ಆ ದೇವರು ಫಲ ಕೊಟ್ಟೇ ಕೊಡ್ತಾನೆ. ದೇವ್ರ ಮೇಲೆ ನಂಬಿಕೆ ಇಡಿ, ಜೊತೆಗೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ಸೊ ಈ 30 ದಿನವನ್ನು ಬಹಳ ಬಹಳ ಅಚ್ಚುಕಟ್ಟಾಗಿ ಸದುಪಯೋಗ ಪಡಿಸ್ಕೊಂಡು ನೀಟಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಓದ್ಕೊಂಡು ಮುನ್ನಡೆಯಿರಿ. ಖಂಡಿತವಾಗ್ಲೂ ಈ ಜಾಬ್ ನಿಮ್ಮದು ಹಾಗೇ ಆಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ, ನಿಮಗೆಲ್ಲ ಇವತ್ತು ಒಂದು ಸಣ್ಣ ಸ್ಟೋರಿಯನ್ನು, ಸೊ ನಿಮ್ಮನ್ನ ಜಸ್ಟ್ ಮೋಟಿವೇಟ್ ಮಾಡಲಿಕ್ಕೋಸ್ಕರ ಒಂದು ಸಣ್ಣ ಸ್ಟೋರಿಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ ಈ ಒಂದು ಫೋಟೋದಲ್ಲಿ ಕಾಣಿಸ್ತಿರುವಂಥ ವ್ಯಕ್ತಿಯ ಹೆಸರು ಸೊ ವರುಣ್ ಬರನ್ವಾಲ್ ಅಂತ ಹೇಳಿ ಅವ್ರ ಹೆಸರು. ಓಕೆ, ಇವರು ಮೂಲತಃ ಮಹಾರಾಷ್ಟ್ರದವರಾಗಿರ್ತಾರೆ ಸ್ನೇಹಿತರೆ. ಇವರು SSLC ತನಕನೂ ತುಂಬ ಚೆನ್ನಾಗಿ ಓದಿರ್ತಾರೆ. ಓಕೆನಾ, ಇವ್ರ ತಂದೆ ಸೈಕಲ್ ಶಾಪನ್ನು ನಡೆಸ್ತಾ ಇರ್ತಾರೆ. ಬಹಳ ಬಡತನ ಅವ್ರಿಗೆ. ಇವರು SSLCಯನ್ನು ಮುಗಿಸ್ತಿದ್ದಾಗೇ ಅವ್ರ ತಂದೆಗೆ ಯಾವುದೋ ಒಂದು ರೋಗ ಬಂದು ಪಾಪ ಅವರು ತೀರೋಗ್ಬಿಡ್ತಾರೆ. ಅವಾಗ ಆ್ಯಕ್ಚುಲಿ ಇವ್ರಿಗೆ ಎಜುಕೇಷನ್ನ ಕಂಪ್ಲೀಟ್ ಮಾಡಲಿಕ್ಕೆ ದುಡ್ಡು ಕೂಡ ಇರೋದಿಲ್ಲ. ಓಕೆನಾ, ಬಹಳ ಕಷ್ಟ ಆಗಿಬಿಡುತ್ತೆ. ಸೊ ಇವರು ವಿಧಿ ಇಲ್ಲದೇ ಎಜುಕೇಷನ್ನ ಡ್ರಾಪ್ ಮಾಡಿ ಆ ಸೈಕಲ್ ಶಾಪಲ್ಲಿ ಪಂಚರ್ ಹಾಕುವಂಥ ಕೆಲಸವನ್ನು ಇವರು ಮುಂದುವರಿಸಬೇಕಾಗತ್ತೆ. ಬಟ್ ಇವರ ಒಂದು ಕಷ್ಟವನ್ನು ನೋಡಿ ಪಾಪ ಯಾರೋ ಒಬ್ಬರು ಇವರಿಗೆ ಸಹಾಯ ಮಾಡಿ ಮತ್ತೆ ಇವರನ್ನು ಫಸ್ಟ್ PUCಗೆ ಜಾಯಿನ್ ಮಾಡಿಸ್ತಾರೆ. ಸೊ ಇವರು ಫಸ್ಟ್ PUCಯನ್ನು ಮುಗಿಸ್ಕೊಂಡು ನಂತರ ಸೊ ಇಂಜಿನಿಯರಿಂಗ್ ಜಾಯ್ನ್ ಆಗ್ತಾರೆ. ಇಂಜಿನಿಯರಿಂಗು ಜಾಯ್ನ್ ಆಗಲಿಕ್ಕೂ ಕೂಡ ಇವ್ರ ಹತ್ರ ಹಣ ಇರೋದಿಲ್ಲ ಸ್ನೇಹಿತರೆ. ಸೊ ಆ ಒಂದು ಸಂದರ್ಭದಲ್ಲಿ ಬರುವಂಥ ಸ್ಕಾಲರ್ಶಿಪ್ ದುಡ್ಡನ್ನು ಯೂಸ್ ಮಾಡಿಕೊಂಡು ಇವರು ಇಂಜಿನಿಯರಿಂಗನ್ನು ಕಂಪ್ಲೀಟ್ ಮಾಡಿಕೊಂಡು ಮತ್ತೆ ಒಂದು ಕಂಪ್ನಿಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇರ್ತಾರೆ. ಬಟ್ ಕಂಪ್ನಿಯಲ್ಲಿ ಕೆಲಸ ಮಾಡುವಂಥ ಆಪರ್ಚುನಿಟಿ ಇವ್ರಿಗೆ ಒದಗಿ ಬರುತ್ತೆ. ಬಟ್ ಇವರು ಅದನ್ನು ತಿರಸ್ಕರಿಸಿ ಇಲ್ಲ ನಾನು IAS ಆಫೀಸರ್ ಆಗಲೇಬೇಕು ಅಂತ ಹೇಳಿ ಸೊ ಇವರು ಕಷ್ಟಪಟ್ಟು ಓದಿ IAS ಆಫೀಸರ್ ಆಗ್ತಾರೆ. ಒಬ್ಬ ಪಂಚರ್ ಆಗ್ತಿದ್ದಂಥ ಹುಡುಗ ಇವತ್ತು IAS ಆಫೀಸರ್ ಆಗಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಅದೊಂದು ಸೊ ಗ್ರೇಟ್ನೆಸ್ ಆ್ಯಕ್ಚುಲಿ. ಸೊ ಇದನ್ನು ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ನಿಮಗೆ ಅಂತ ಹೇಳಿದ್ರೆ, ಸೊ ಪ್ರಸ್ತುತ ನಮ್ಮ ಜೀವನದಲ್ಲಿರುವಂಥ ಕಷ್ಟ ಆಗಲಿ ಬಡತನ ಆಗಲಿ ಇದ್ಯಾವುದೂ ಅಡ್ಡಿ ಬರೋದಿಲ್ಲ ಸ್ನೇಹಿತರೆ. ಇದ್ಯಾವುದೂ ಅಡ್ಡಿ ಅಲ್ವೇ ಅಲ್ಲ. ನಮ್ಮ ಮನಸ್ಸಲ್ಲಿ ಛಲ ಇರಬೇಕು, ಆತ್ಮವಿಶ್ವಾಸ ಇರಬೇಕು. ನಾನು ಇದನ್ನು ಮಾಡ್ತೀನಿ ಅಂದರೆ ಅದನ್ನು ಮಾಡಲೇಬೇಕು. ನೋಡಿ ನಿಮಗೆ ಏನಾದರೂ ಒಂದು ಸಾಧಿಸಬೇಕು ಅನ್ನುವಂಥ ಹಠ ಛಲ ನಿಮ್ಮಲ್ಲಿದ್ದರೆ ಸೊ ಅಟ್ ಎನಿ ಕಾಸ್ಟ್ ಅದು ಯಾವುದೇ ಮೂಮೆಂಟ್ ಆಗಿರಲಿ ಪ್ರತಿ ಕ್ಷಣ ನೀವು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀರ, ತುಂಬ ಫೋಕಸ್ಡ್ ಆಗಿರ್ತೀರ. ಸೊ ಹಾಗಾಗಿ ಫೋಕಸ್ಡ್ ಆಗಿರಿ. ಸೊ ಈಗ ನಿಮ್ಮ ಮುಂದೆ ಇರುವಂಥದ್ದು SSC GD ಕಾನ್ಸ್ಟೇಬಲ್ ಎಕ್ಸಾಮಿನೇಷನ್. ಸೊ ನೀವು ಅದನ್ನು ಮಾತ್ರ ತಲೆಯಲ್ಲಿ ಇರಬೇಕು. ನಿಮ್ಮ ತಲೆಯಲ್ಲಿ ನೀವು ಏನೇ ಮಾಡಿ ಊಟ ಮಾಡ್ಕೊಳ್ಳಿ. ಸೊ ನೀವು ಏನು ಟೈಮ್ ಕೊಡಬೇಕು ಫ್ಯಾಮಿಲಿಗೆ ಟೈಮ್ ಕೊಡಿ. ಅಟ್ ದ ಸೇಮ್ ಟೈಮ್ ನೀವು ಅಲ್ಲಿದ್ದರೂ ಸಹ ಈ ಕಡೆಗೆ ಇಲ್ಲಿ ಸೆಳೆತ ಇರಬೇಕು. ನಿಮಗೆ ಓದೋ ಸೆಳೆತ ಆ ಒಂದು SSC GD ಕಾನ್ಸ್ಟೇಬಲ್ ಎಕ್ಸಾಮಿನೇಷನ್ನ ಕ್ಲಿಯರ್ ಮಾಡಿಕೊಂಡು ಆ ಟೆನಿಕಾಸ್ಟ್ ನಾನು ಜಾಬ್ ತೊಗೋಬೇಕು, ಈ ದೇಶದ ಸೇವೆಯನ್ನು ನಾನು ಮಾಡಬೇಕು ಅನ್ನುವಂಥ ಮನೋಭಾವನೆ ನಿಮ್ಮಲ್ಲಿ ಬರಬೇಕು ಸ್ನೇಹಿತರೆ. ಅದು ಬಂದರೆ ನೀವು 90% ಸಕ್ಸೀಡ್ ಆದಂಗೆನೆ. ಸೊ ಎಕ್ಸಾಮು ಸ್ಪೋರ್ಟ್ಸು ಮೆಡಿಕಲು ಅದೆಲ್ಲ 10% ಅಷ್ಟೇ. ನಿಮ್ಮ ಮನಸ್ಸಲ್ಲಿರಬೇಕು ನಾನು ಆಗಲೇಬೇಕು, ನಾನು ಜಾಬ್ ತಗೊಳ್ಳೇಬೇಕು ಅಂತ. ಸೊ ನೀವು ಆ ಒಂದು ಪ್ರವೃತ್ತಿ ನೀವು ಬೆಳೆಸ್ಕೊಂಡ್ಬಿಟ್ರೆ ಸೊ ನೀವು ಜಾಬ್ ತಗೊಳ್ಳೋದನ್ನ ಯಾರಿಂದನೂ ತಪ್ಪಿಸ್ಲಿಕ್ಕಾಗೋದಿಲ್ಲ ಸ್ನೇಹಿತರೆ. ಓಕೆನಾ, ಸೊ ಹಾಗಾಗಿ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿ, ಒಳ್ಳೆಯದಾಗಲಿ ನಿಮಗೆ. ಈ ಪ್ರಸ್ತುತ ಇವತ್ತಿನ ಜೀವನದಲ್ಲಿ ಇವತ್ತಿನ ದಿನದಲ್ಲಿ ನಿಮಗೆ ಏನು ಕಷ್ಟ ಇದೆ ಮತ್ತು ಏನು ಬಡತನ ಏನಿದೆ ಕಷ್ಟ ಇದೆ, ನಿಮಗೆ ಏನೇನು ಪ್ರಾಬ್ಲಮ್ ಇದೆ ಅಡೆತಡೆಗಳಿದೆ ಇವೆಲ್ಲ ಟೆಂಪರರಿ. ಓಕೆನಾ, ಇದು ಯಾವುದ್ರ ಬಗ್ಗೆನೂ ನೀವೀಗ ಚಿಂತೆ ಮಾಡೋಕ್ಕೆ ಹೋಗಬೇಡಿ. ನೀವು ಚಿಂತೆ ಮಾಡಬೇಕಾಗಿರೋದು ನಿಮಗೆ ಬೇಕಾಗಿರುವಂಥ ಜಾಬ್ ಬಗ್ಗೆ ಸ್ನೇಹಿತರೆ. ಓಕೆ, ಸೊ 30 ಡೇಸ್ ಇದೆ. ಓಕೆನಾ, 30 ಒಳ್ಳೆ ಗೋಲ್ಡನ್ ಆಪರ್ಚುನಿಟೀಸ್ ಇದೆ. ಡೈಲಿ 10 to 12 to 14 ಅವರ್ಸ್ ಆದರೂ ಪರವಾಗಿಲ್ಲ ಹಾರ್ಡ್ ವರ್ಕ್ ಮಾಡಿ. ಓಕೆನಾ, ಡೈಲಿ ಒಂದು 7 ಅವರ್ಸ್ ನಿದ್ರೆ ಮಾಡಿ. ಮತ್ತು ನಿಮಗೆ ಒಂದು 3-4 ಅವರ್ಸ್ ಊಟ ತಿಂಡಿ ಮತ್ತು ಇನ್ನು ಬೇರೆ ಚಟುವಟಿಕೆಗಳಿಗೆ ಒಂದು 3-4 ಅವರ್ಸ್ ಇಟ್ಕೊಂಡ್ರೆ ಇನ್ನೂ 13 ಗಂಟೆ ಉಳಿಯುತ್ತೆ ನಿಮಗೆ. 13 ಗಂಟೆಯಲ್ಲಿ ಅಟ್ಲೀಸ್ಟ್ 12 ಗಂಟೆನೇ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಸಕ್ಸಸ್ ಆಗೇ ಆಗ್ತೀರ ಸ್ನೇಹಿತರೆ.
ಮತ್ತು ಈ ಟೈಮಲ್ಲಿ ನೀವು ಏನು ಮಾಡಬೇಕಂತ ಹೇಳಿದ್ರೆ ನೋಡಿ, ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದ್ರ ಬಗ್ಗೆ ಒಂಚೂರು ಹೇಳ್ಬಿಡ್ತೀನಿ. ಮ್ಯಾಥಮೆಟಿಕ್ಸಲ್ಲಿ ಸ್ನೇಹಿತರೆ ಫಸ್ಟ್ ರೀಸನಿಂಗ್ ಅಂತೂ ಯಾವ ಚಾಪ್ಟ್ರು ಬಿಡಬೇಡಿ. ಯಾಕೆ ಅಂತ ಹೇಳಿದರೆ ರೀಸನಿಂಗಲ್ಲಿ ಪ್ರತಿಯೊಂದು ಚಾಪ್ಟ್ರು ಇಂಪಾರ್ಟೆಂಟೇ. ರೀಸನಿಂಗ್ ಎಲ್ಲ ಆಲ್ ಚಾಪ್ಟರ್ಸನ್ನು ನೀವು ಇವಾಗ ಸ್ಟಾರ್ಟ್ ಮಾಡಿದ್ರು ಓದಿ ಮುಗಿಸ್ಬಿಡ್ಬೋದು, ಏನು ತೊಂದರೆ ಇಲ್ಲ. ಸೊ ರೀಸನಿಂಗನ್ನು ಫಸ್ಟು ಮುಗಿಸ್ಕೊಬಿಡಿ, ಎಲ್ಲ ಚಾಪ್ಟರ್ಸನ್ನು ಓದಿ ರೀಸನಿಂಗ್ ಮುಗಿಸ್ಕೊಳ್ಳಿ. ಬಟ್ ಮ್ಯಾಥ್ಸು ಇಲ್ಲಿ ನಾನು ಮೆನ್ಷನ್ ಮಾಡುವಂಥ ಚಾಪ್ಟರ್ಗಳನ್ನ ಯಾವುದೇ ಕಾರಣಕ್ಕೂ ಬಿಡಬೇಡಿ. ನೋಡಿ ಎಚ್ ಸಿ ಎಫ್ ಎಲ್ ಸಿ ಎಮ್ಮು ಓಕೆ, ಟೈಮ್ ಆ್ಯಂಡ್ ವರ್ಕು ಮ್ಯಾಥಮೆಟಿಕ್ಸು ತುಂಬ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರುವಂಥದ್ದು. ಓಕೆನಾ. ಮೆನ್ಶುರೇಷನ್ ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಮೆನ್ಶುರೇಷನ್ ಕ್ಲಾಸ್ ಶುರುವಾಗಿದೆ. ಒಂದು ವಿಡಿಯೋ ಅಪ್ಲೋಡ್ ಆಗಿದೆ, ಇನ್ನೂ 3 ವಿಡಿಯೋ ಅಪ್ಲೋಡ್ ಮಾಡ್ತಾನೆ. ಆ 4 ವಿಡಿಯೋ ನೋಡ್ಕೊಂಡು ಹೋಗಿ. ಮೆನ್ಶುರೇಷನಲ್ಲಿ ಯಾವುದೇ ಕೇಳಿದ್ರು ನೀವು ಈಸಿಯಾಗಿ ಆನ್ಸರ್ ಮಾಡ್ತೀರಾ. ಮೆನ್ಸುರೇಷನ್ ಆಯ್ತಲ್ವ, ಪ್ರಾಫಿಟ್ ಆ್ಯಂಡ್ ಲಾಸು ಮತ್ತು ಡಿಸ್ಕೌಂಟು ಅಲ್ಲೇ ಸೇರಿಕೊಳ್ಳುತ್ತೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಮತ್ತು ಡಿಸ್ಕೌಂಟ್. ಓಕೆ, ಸೊ ತುಂಬ ಇಂಪಾರ್ಟೆಂಟ್ ಇದು. ಎಚ್ ಸಿ ಎಫ್ ಎಲ್ ಸಿ ಎಮ್ಮು, ಟೈಮ್ ಆ್ಯಂಡ್ ವರ್ಕು, ಮೆನ್ಸುರೇಷನು, ಪ್ರಾಫಿಟ್ ಆ್ಯಂಡ್ ಲಾಸು, ಡಿಸ್ಕೌಂಟು, ಪರ್ಸಂಟೇಜ್ ಜೊತೆಗೆ ರೇಷಿಯೋಸ್ ಆ್ಯಂಡ್ ಪ್ರಪೋರ್ಷನ್ಸು. ಮತ್ತು ಸಿಂಪಲ್ ಇಂಟ್ರೆಸ್ಟು, ಕಾಂಪೌಂಡ್ ಇಂಟ್ರೆಸ್ಟು, ಆವ್ರೇಜು ಜೊತೆಗೆ ಟೈಮ್ ಆ್ಯಂಡ್ ಡಿಸ್ಟೆನ್ಸ್, ವೆರಿ ಇಂಪಾರ್ಟೆಂಟು. ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಇಷ್ಟು ಚಾಪ್ಟ್ರನ್ನು ನೀವು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡುವ ಹಾಗೇ ಇಲ್ಲ ಸ್ನೇಹಿತರೆ. ಇಷ್ಟು ಚಾಪ್ಟ್ರನ್ನು ನೀವು ಮುಗಿಸ್ಕೊಳ್ಳೇಬೇಕು. 1 2 3 4 5 6 7 8 9 ಇಷ್ಟು ಚಾಪ್ಟ್ರನ್ನು ನೀವು ಅಟ್ ಎನಿ ಕಾಸ್ಟ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ತಿಳ್ಕೊಂಡು ಹೋಗಲೇಬೇಕು. ಇಷ್ಟು ಚಾಪ್ಟರ್ಸನ್ನು ನೀವು ಅಟ್ಲೀಸ್ಟ್ ನೀವು 14ರಿಂದ 16 ಕ್ವಶನ್ಸನ್ನು ಟಚ್ ಮಾಡಿಬಿಡ್ತೀರಾ ಇಷ್ಟನ್ನು ಓದ್ಕೊಂಡ್ರೆ. ಓಕೆನಾ. 14 to 16 ಕ್ವಶನ್ಸನ್ನು ಈಸಿಯಾಗಿ ಟಚ್ ಮಾಡ್ತೀರಾ. ಸೊ ಹಾಗಾಗಿ ದಯವಿಟ್ಟು ಇಷ್ಟು ಚಾಪ್ಟ್ರಿಗೆ ಜಾಸ್ತಿ ಒತ್ತು ಕೊಡಿ. ಜಾಸ್ತಿ ರೀಸನಿಂಗ್ ಕಂಪ್ಲೀಟ್ ಓದ್ಕೊಳ್ಳಿ. ಮ್ಯಾಥಮೆಟಿಕ್ಸ್ಗೆ ಇಷ್ಟು ಚಾಪ್ಟ್ರಿಗೆ ನೀವು ಒತ್ತನ್ನು ಕೊಡಲೇಬೇಕು. ಸೊ 1 2 3 4 5 6 7 8 9 10 ಚಾಪ್ಟರ್ ಅಂತಲೇ ಅಂದ್ಕೊಳ್ಳೋಣ. ದಿನಕ್ಕೆ ಪ್ರತಿ 3 ಡೇಸ್ಗೆ ಒಂದು ಚಾಪ್ಟರ್ ಕಂಪ್ಲೀಟ್ ಮಾಡಿಕೊಂಡ್ರು ಇನ್ನೂ ನಿಮ್ಮ ಕೈಯಲ್ಲಿ 5-6 ದಿನ ಮಿಕ್ಕೊಳ್ಳುತ್ತೆ ಸ್ನೇಹಿತರೆ. ಸೊ ಹಂಗಾಗಿ 3 ಡೇಸ್ಗೆ ಒಂದು ಚಾಪ್ಟರ್ನ ಮುಗಿಸ್ಲಿಕ್ಕೆ ಪ್ರಯತ್ನ ಪಡಿ. ಮೆನ್ಸುರೇಷನ್ ಬಗ್ಗೆ ಯೋಚನೆ ಮಾಡಬೇಡಿ. ಸೊ ನನ್ನ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿಡಿಯೋನ. ಒಂದು ವಿಡಿಯೋ ಅಪ್ಲೋಡ್ ಆಗಿದೆ ನೆನ್ನೆ ನೋಡಿ. ಇನ್ನು ಇದ್ರ ಮೇಲೆ 3 ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾನೆ. ಸೊ ಒಟ್ಟು 4 ವೀಡಿಯೋಸನ್ನು ನೀವು ನೋಡ್ಕೊಂಡು ಹೋದರೆ ಮೆನ್ಸುರೇಷನ್ ಚಾಪ್ಟರ್ಗೆ ಸಂಬಂಧಪಟ್ಟಂಗೆ ಸೊ 2 ಪ್ರಶ್ನೆಯನ್ನು ಕೇಳ್ತಾರೆ. 2 ಪ್ರಶ್ನೆಗೆ 2 ನೀವು ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಅದಕ್ಕೆ ನಾನು ಗ್ಯಾರಂಟಿ. ಸೊ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಜಸ್ಟ್ ನೀವು ಕ್ಲಿಕ್ ಮಾಡಿ, ಅಲ್ಲಿ ಪ್ಲೇ ಲಿಸ್ಟಲ್ಲಿ ಇದೆ ನೋಡಿ, SSC GD ಕಾನ್ಸ್ಟೇಬಲ್ ಆನ್ಲೈನ್ ಕೋರ್ಸ್ ಅಂತ. ಅಲ್ಲಿ ನಿಮಗೆ ಮೆನ್ಸುರೇಷನ್ ಚಾಪ್ಟರ್ಗೆ ಅಪ್ಲೋಡ್ ಮಾಡಿದ್ದೇನೆ ವಿಡಿಯೋನ. ಮೆನ್ಸುರೇಷನ್ ಚಾಪ್ಟರ್ಗೆ ಸಂಬಂಧಪಟ್ಟಂಗೆ ದಯವಿಟ್ಟು ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆ, ಸೊ ರೀಸನಿಂಗ್ ಆಯಿತು, ಮ್ಯಾಥ್ಸ್ ಆಯಿತು. ಸೊ ಜೊತೆಗೆ ನೋಡಿ ಸ್ನೇಹಿತರೆ, GKನಲ್ಲಿ ಇವತ್ತಿಂದನೇ ಶುರು ಮಾಡಿಬಿಡಿ ಕರೆಂಟ್ ಅಫೇರ್ಸ್ ಓದಲಿಕ್ಕೆ. ಯಾಕಂದರೆ ಕರೆಂಟ್ ಅಫೇರ್ಸ್ ಮೇಲೆ 4ರಿಂದ 5 ಪ್ರಶ್ನೆಗಳು ಬಂದೇ ಬರುತ್ತವೆ. ಸೊ 8ರಿಂದ 10 ಮಾರ್ಕ್ಸು ಕರೆಂಟ್ ಅಫೇರ್ಸಲ್ಲೇ ಬಂದ್ಬಿಡುತ್ತೆ. ಇವತ್ತಿಂದನೇ ಶುರು ಮಾಡ್ಕೊಳ್ಳಿ. 1 ಇಯರ್ ಕರೆಂಟ್ ಅಫೇರ್ಸನ್ನು ನೀವು ಓದಲೇಬೇಕು. 1 ಇಯರ್ ಕರೆಂಟ್ ಅಫೇರ್ಸನ್ನು ನೀವು ಓದಲೇಬೇಕು. ಹಿಸ್ಟ್ರಿ, ಎಕನಾಮಿಕ್ಸ್, ಜಾಗ್ರಫಿ, ಪಾಲಿಟಿ, ಸೈನ್ಸು ಇದನ್ನೆಲ್ಲ ನೀವು ಏನು ಓದಿದರೆ ಅದು ಬೇಸಿಕ್ಸ್ ಅದು ಹಾಗೆ ಇರಲಿ. ಅದ್ರ ಜೊತೆಗೆ ಕರೆಂಟ್ ಅಫೇರ್ಸನ್ನು ಇವತ್ತಿಂದ ಶುರು ಮಾಡಿ. ಯಾಕೆ ಅಂತ ಹೇಳಿದ್ರೆ ಕರೆಂಟ್ ಅಫೇರ್ಸು 4ರಿಂದ 5 ಪ್ರಶ್ನೆಗಳು ಬಂದೇ ಬರುತ್ತೆ. 10 ಮಾರ್ಕ್ಸು ನಿಮಗೆ ಕರೆಂಟ್ ಅಫೇರ್ಸಲ್ಲೇ ಬಂದುಬಿಡುತ್ತೆ. ಓಕೆನಾ. ನೋಡಿ ರೀಸನಿಂಗಲ್ಲಿ ಒಂದು 30+ ಮಾರ್ಕ್ಸ್ ತೊಗೊಂಡು ನೀವು ಇದರಲ್ಲಿ ಒಂದು 25+ ಮಾರ್ಕ್ಸ್ ತೊಗೊಂಡು ಸೊ ಕರೆಂಟ್ ಅಫೇರ್ಸಲ್ಲಿ ಅಟ್ಲೀಸ್ಟ್ ವರ್ಸ್ಟ್ ಸಿಚುವೇಷನಲ್ಲೂ ಒಂದು 15ರಿಂದ 20 ಮಾರ್ಕ್ಸ್ GKನಲ್ಲಿ ತೊಗೊಂಡ್ರು. ಸೊ ಇಂಗ್ಲೀಷಲ್ಲಿ ಒಂದು 10ರಿಂದ 12 ತೊಗೊಂಡ್ರು ಎಕ್ಸಾಮ್ ಆರಾಮ್ಸೆ ಕ್ಲಿಯರ್ ಆಗಿಬಿಡುತ್ತೆ ಸ್ನೇಹಿತರೆ. ಎಕ್ಸಾಮು. ಓಕೆನಾ. ಸೊ ಹಾಗಾಗಿ ಇಂಗ್ಲೀಷಲ್ಲಿ ಈವನ್ ಕೊನೆ ಪಕ್ಷ 10 to 15 ಮಾರ್ಕ್ಸ್ ತೊಗೊಂಡ್ರು ನೀವು ಸಾಕು. ಓಕೆನಾ. ಸೊ ಹಂಗಾಗಿ ಆರಾಮ್ಸೆ ಈ ಎಕ್ಸಾಮ್ ಅಂತೂ ಕ್ಲಿಯರ್ ಆಗೋದ್ರಲ್ಲಿ ಯಾವುದೇ ಅನುಮಾನನೇ ಬೇಡ ನಿಮಗೆ. ಸೊ ಹಾಗಾಗಿ ದಯವಿಟ್ಟು ಸ್ನೇಹಿತರೆ ಈ 30 ದಿನವನ್ನು ಸದುಪಯೋಗ ಪಡಿಸ್ಕೊಳ್ಳಿ, ಯೂಸ್ ಮಾಡ್ಕೊಳ್ಳಿ. ಸೊ ನಿಮ್ಗೇನಾದರೂ ಇನ್ನೂ ನಾನು ಸಿಲೆಬಸ್ ಕಂಪ್ಲೀಟ್ ಆಗಿಲ್ಲ, ಚಾಪ್ಟರ್ ವೈಸ್ ಕ್ಲಾಸ್ ಬೇಕು ಅಂತ ಹೇಳಿದ್ರೆ ಆ್ಯಸ್ ಯೂಶ್ವಲ್ ನಾನು ಹೇಳ್ದಂಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ಚಾಪ್ಟರ್ ವೈಸ್ ಕ್ಲಾಸಸ್ ಶುರುವಾಗಿದ್ದಾವೆ. ಸೊ SSC GD ಕಾನ್ಸ್ಟೇಬಲ್ ಆನ್ಲೈನ್ ಕೋರ್ಸ್ ಅಂತೇಳಿ ಅದನ್ನು ಯೂಸ್ ಮಾಡ್ಕೊಳ್ಳಿ. ಸರ್ ಅದನ್ನು ಹೇಗೆ ನಾವು ಎನ್ರೋಲ್ ಮಾಡ್ಕೊಳ್ಳೋದು, ಆ ಕೋರ್ಸ್ಗೆ ಹೇಗೆ ನೋಡೋದು ಅಂತ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಜಸ್ಟ್ ನಾನು ನೋಡಿ ನಿಮಗೆ ಇಲ್ಲಿ ತೋರಿಸ್ತೇನೆ. ಜಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಲಾಗಿನ್ ಆಗಿ ನೀವು
ಸೊ ನಾಲೆಡ್ಜ್ ಝೋನ್ ಕರ್ನಾಟಕ ಅನ್ನುವಂತಹ ಯೂಟ್ಯೂಬ್ ಚಾನಲ್ಗೆ ನೀವು ಲಾಗಿನ್ ಆಗೋದ್ರ ಮುಖಾಂತರ ಅಲ್ಲಿ SSC-GD ಕಾನ್ಸ್ಟೇಬಲ್ ಆನ್ಲೈನ್ ಕೋರ್ಸ್ ಅಂತ ಒಂದು ಪ್ಲೇ ಲಿಸ್ಟ್ ಇದೆ. SSC-GD ನೋಡಿ, ಇಲ್ಲಿ ಬರೀತೀನಿ ನೋಡಿ, SSC-GD ಕಾನ್ಸ್ಟೇಬಲ್ ಆನ್ಲೈನ್ ಕೋರ್ಸ್ ಅಂತಿದೆ. ಆನ್ಲೈನ್ ಕೋರ್ಸ್ 2023-24 ಅಂತ ಇದೆ. ಸೊ ಈ ಪ್ಲೇ ಲಿಸ್ಟಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಆಲ್ಮೋಸ್ಟ್ 70 ವೀಡಿಯೋಸ್ ಸಿಗುತ್ತೆ ಚಾಪ್ಟರ್ ವೈಸ್ತು. ಸೊ ನೀವು ಆ ಒಂದು ಮೆಂಬರ್ಶಿಪ್ಪನ್ನು ತೊಗೊಂಡು ಈ 70 ವೀಡಿಯೋಸ್ನ ನೋಡೋದ್ರಿಂದ ಸೊ ಎಲ್ಲ ಚಾಪ್ಟರ್ಸು ಕಂಪ್ಲೀಟ್ ಆಗುತ್ತೆ. ರೀಸನಿಂಗ್ ಮತ್ತು ಮ್ಯಾಥ್ಸ್ ಕಂಪ್ಲೀಟ್ ಸಿಲೆಬಸನ್ನು ಆ ಒಂದು ಪ್ಲೇ ಲಿಸ್ಟಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಸೊ ನಾನು ಹೇಳ್ದಂಗೆ ರೀಸನಿಂಗು ಮತ್ತು ಮ್ಯಾಥ್ಸು ಯಾವುದೇ ಕಾರಣಕ್ಕೂ ಇಷ್ಟು ಚಾಪ್ಟರ್, ರೀಸನಿಂಗ್ ಕಂಪ್ಲೀಟ್ ಚಾಪ್ಟರ್ಸು, ಮ್ಯಾಥ್ಸು ಇಷ್ಟು 9 ಚಾಪ್ಟರನ್ನು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ, ಕರೆಂಟ್ ಅಫೇರ್ಸನ್ನು ಸ್ಕಿಪ್ ಮಾಡಬೇಡಿ. ಓಕೆ, ಸೊ ಇವಿಷ್ಟನ್ನು ನೀವು ಕಾನ್ಸಂಟ್ರೇಟ್ ಮಾಡಿದ್ರೆ 30 ಡೇಸ್ ಒಳಗಡೆ ಸೊ ಖಂಡಿತವಾಗ್ಲೂ ನಿಮ್ಮದು ಎಕ್ಸಾಮ್ ಪಾಸ್ ಆಗೇ ಆಗುತ್ತೆ ಸ್ನೇಹಿತರೆ. ಸೊ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.